ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಒಂದೇ ಥರ ಮೀನು ಸಾಂಬಾರು ಮಾಡಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ? ಹಾಗಾಗಿ ಸ್ಪೆಷಲ್ಲಾಗಿ ಇವತ್ತಿನ ತುಂಬ ಟೇಸ್ಟಿಯಾಗಿ ಮಾಡುವಂಥ ಒಂದು ಮೀನಿನ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಪ್ರತಿ ಬೈಟ್ಗೂ ಕೂಡ ಮೀನಿನ ಟೇಸ್ಟ್ ಸಖತ್ತಾಗಿರುತ್ತೆ. ಈ ಒಣ ಮೀನಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನೀವಿಲ್ಲಿ ಒಣ ಕೊಬ್ಬರಿ ಬೇಕಿದ್ರೂ ಯೂಸ್ ಮಾಡ್ಬೋದು. ಹಾಗೆ ಒಂದು ಅರ್ಧ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆ 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಹುರಿದಿರೋದೇನಲ್ಲ, ಹಸಿ ಕೊತ್ತಂಬರಿನೇ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸುಮಾರು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿನ ಎಷ್ಟು ಪೇಷನ್ಸಿಂದ ಹುರಿತೀರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರಿಗೆ. ಹಾಗಾಗಿ ಆದಷ್ಟು ಕೆಂಪಗೆ ಆಗೋಷ್ಟು ಹುರಿಬೇಕು ಈರುಳ್ಳಿ. ನೋಡಿ ಈರುಳ್ಳಿ ಎಷ್ಟು ಕೆಂಪಾಗಿದೆ ಅಂತ. ಈ ಥರ ಫುಲ್ ಕಲರ್ ಚೇಂಜ್ ಆಗಿ ಕೆಂಪಗೆ ಹುರ್ಕೋಬೇಕಾಗತ್ತೆ. ಈಗ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆಯನ್ನು ನೋಡಿ, ಈ ಥರ ನಾನು ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಮಸಾಲೆನ ಈ ಹುರಿದಿರ್ತೀವಲ್ಲ ಈರುಳ್ಳಿ, ಇದಕ್ಕೇ ನಾನು ಹಾಕೋತಾ ಇದ್ದೀನಿ. ಈ ಮಸಾಲೆ ಹಾಕಿದ ನಂತರ ಇದನ್ನು ಕೂಡ ನಾವು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಪೂರ್ತಿಯಾಗಿ ಎಣ್ಣೆ ಬಿಡೋ ತನಕನೂ ಪೇಷನ್ಸಿಂದ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈಗಿದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಸುತ್ತಲೂ ಎಣ್ಣೆ ಬಿಟ್ಕೋತಿದೆ ಅಂತ ಕಾಣಿಸ್ತಿದೆ ನಿಮಗೆ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ನೋಡಿ, ಅಷ್ಟು ಒಳ್ಳೆ ಟೇಸ್ಟ್ ಸಿಗುತ್ತೆ. ಇಲ್ಲಿ ನಾನು ಬಾಂಗಡೆ ತೊಗೊಂಡಿರೋದು, ಒಣ ಬಾಂಗಡೆಯನ್ನು ಈ ಥರ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಮುಳ್ಳನ್ನು ಬೇರ್ಪಡಿಸಿ ಈ ಥರ ಕಟ್ ಮಾಡಿ ಮೊದಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಈ ಮುಳ್ಳುಗಳನ್ನು ಕೂಡ ಹಾಕ್ಬೋದು. ಹಾಕಿದ್ರೆ ಇದರಲ್ಲಿರುವಂಥ ಟೇಸ್ಟು ಬರುತ್ತೆ. ಜೊತೆಗೆ ಬಾಂಗಡೆ ಅಂತಲ್ಲ, ನೀವು ಯಾವುದೇ ಥರದ ನಿಮಗಿಷ್ಟವಾದ ಮೀನನ್ನು ಇದಕ್ಕೆ ಹಾಕ್ಕೋಬೋದು. ಈಗ ನೋಡಿ ಫುಲ್ಲು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗಿದೆ ಮಸಾಲೆ ಈ ಥರ. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಮಗೆ ಈ ಸಾಂಬಾರು ಅಥವಾ ಮಸಾಲೆ ಎಷ್ಟು ತಿಕ್ಕಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಈಗ ನೀರು ಹಾಕಿದ್ದೀನಿ. ನಾನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹುಳಿಯನ್ನು ಹಾಕ್ಕೋತಾ ಇದ್ದೀನಿ. ಗೊತ್ತಿರ್ಬೋದು, ಮುರುಗಲ್ ಹುಳಿ ಅಂತಾರೆ ಇದನ್ನು. ಇದು ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ಮೀನು ಸಾರಿಗೆ. ಹಾಗಾಗಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಇದ್ರೆ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕುವಾಗ ಗಮನ ಇರಲಿ, ಮೀನಲ್ಲೂ ಕೂಡ ಉಪ್ಪಿರುತ್ತೆ, ಒಣ ಮೀನಲ್ಲಿ ಉಪ್ಪಿರುತ್ತೆ. ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಇದು ಸರಿಯಾಗಿ ಒಂದು ಕುದಿ ಬರಬೇಕು. ಇದೇ ಮಸಾಲೆಗೆ ನೀವು ಹಸಿ ಮೀನನ್ನು ಕೂಡ ಹಾಕಿ ಮಾಡ್ಕೋಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಪ್ರಾಸೆಸ್ಸಲ್ಲಿ, ಸೇಮ್ ಮಸಾಲೆಯಲ್ಲಿ ನೀವು ಇಲ್ಲಿ ಒಣ ಮೀನು ಹಾಕೋ ಬದಲು ಹಸಿ ಮೀನು ಹಾಕ್ಕೊಂಡ್ರೆ ಆಯಿತು, ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗ ನಾವು ಮೊದಲೇ ಕ್ಲೀನ್ ಮಾಡಿಟ್ಟಿರೋಂಥ ಮೀನನ್ನು ಹಾಕ್ಕೊಂಡಿದ್ದೀನಿ. ಮೀನನ್ನು ಹಾಕಿಬಿಟ್ಟು ಸ್ಲೋ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಕಂಪ್ಲೀಟಾಗಿ ಮೀನು ಮುಳುಗಬೇಕು. ಈಗ ಚೆನ್ನಾಗಿ ಒಂದು 2 ರಿಂದ 3 ಕುದಿ ಬರಬೇಕು. ಮೀನಿಗೆ
ಎಲ್ಲ ಮಸಾಲೆ ತೆಗಬೇಕು. ಹಾಗೆ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಬೇಕು ಮಸಾಲೆ. ಈಗ ನೋಡಿ ಮಸಾಲೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು 1-2 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಮಸಾಲೆ ಕುದಿಯೋಷ್ಟರಲ್ಲಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ನಮ್ಮ ಟೇಸ್ಟಿ ಒಣ ಬಾಂಗಡೆ ಸಾಂಬಾರ್ ಅಥವಾ ಮಸಾಲೆಯಲ್ಲಿ ರೆಡಿಯಾಗಿದೆ. ವಾವ್, ನೋಡೋದಕ್ಕಂತೂ ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಅನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಜೊತೆಗೆ ರೊಟ್ಟಿ ಚಪಾತಿಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಒಂದು ಸಲನಾದರೂ ಟ್ರೈ ಮಾಡಿ ಆಮೇಲೆ ನೀವೇ ಪದೇ ಮಾಡ್ತೀರಾ. ಹಾಗಾದರೆ ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ.